ರಕ್ತದ ಗುಂಪಾದ ಗುಂಪು ಅದಲು ಬದಲು ಬಾಣಂತಿ ಮಹಿಳೆ ಸಾವು, ಆಸ್ಪತ್ರೆಯಲ್ಲಿ ಶವವಿಟ್ಟು ಪ್ರತಿಭಟನೆ. ಗೌರಿಬಿದನೂರು. ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ನೀಡಿದ ರಕ್ತದ ಗುಂಪು ಅದಲು ಬದಲಾದ ಕಾರಣ ಬಾಣಂತಿ ಮಹಿಳೆ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶವವಿಟ್ಟು ಪ್ರತಿಭಟನೆ ನಡೆಸಿದರು. ತಾಲೂಕಿನ ಪುಲಗಾನಹಳ್ಳಿ ಗ್ರಾಮದ ಭಾಗ್ಯಮ್ಮ ಮೃತ ದುರ್ದೈವಿ. ಹೆರಿಗೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆಕೆಯನ್ನು ಸಮೀಪದ ಅಲಿಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ಯಲಾಗಿದೆ. ಅಲ್ಲಿನ ವೈದ್ಯರು ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಕಳುಹಿಸಿದ್ದಾರೆ. ಮಹಿಳೆ ವಿಪರೀತ ಕೆಮ್ಮು, ಜ್ವರ ಹಾಗೂ ನೆಗಡಿಯಿಂದ ಮಹಿಳೆ ಬಳಲುತ್ತಿದ್ದಳು. ನೋವು ಹೆಚ್ಚಾದ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ 1 ಗಂಟೆ ನಂತರ ಸಿಸರಿನ್ ಮೂಲಕ ಹೆರಿಗೆ ಮಾಡಿಸಲಾಗಿದೆ. ಈ ಮೊದಲು ಅಲಿಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತೆರಳಿದಾಗ ಆಕೆಯ ರಕ್ತದ ಗುಂಪು ಬಿ ಪಾಸಿಟಿವ್ ಎಂದು ದಾಖಲಿಸಲಾಗಿತ್ತು. ಆದರೆ ಇಲ್ಲಿ ಸಿಸರಿನ್ ಮಾಡಿದ ಬಳಿಕ ರಕ್ತಸ್ರಾವ ಹೆಚ್ಚಾದಾಗ ಮತ್ತೆ ಆಕೆಯ ರಕ್ತ ಮರುಪರೀಕ್ಷೆ ಮಾಡಿದಾಗ ಆಕೆಯ ರಕ್ತದ ಗುಂಪು ಬಿ ನೆಗೆಟಿವ್ ಎಂದು ಕೂಡ ಬಂದಿದೆ. ಓ ನೆಗೆಟಿವ್ ಹೊಂದಾಣಿಕೆಯಾಗಲಿದೆ ಎಂದು ರಕ್ತವನ್ನು ನೀಡಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಬಿ ನೆಗೆಟಿವ್ ರಕ್ತ ದಾಸ್ತಾನು ಇಲ್ಲದ ಕಾರಣ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಗೆ ಆಕೆಯನ್ನು ರವಾನಿಸಲಾಗಿದೆ. ಅಲ್ಲಿ ಬಿ ನೆಗೆಟಿವ್ ರಕ್ತ ನೀಡಿ ಚಿಕಿತ್ಸೆ ಮುಂದುವರಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆ ಮೃತಪಟ್ಟಿದ್ದಾರೆ. ಕುಟುಂಬಸ್ಥರ ಪ್ರತಿಭಟನೆ. ಮಹಿಳೆಯ ಸಾವಿನಿಂದ ಕೋಪಿತಗೊಂಡ ಕುಟುಂಬಸ್ಥರು ಶವವನ್ನು ಬೆಂಗಳೂರಿನ ವಾಪಸ್ ತಂದು ಅಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶವವನ್ನಿಟ್ಟು ಪ್ರತಿಭಟಿಸಿದರು. ಮನುಷ್ಯನ ರಕ್ತದ ಗುಂಪು ಏಕಾಏಕಿ ಬದಲಾಗಲು ಹೇಗೆ ಸಾಧ್ಯ? ಹುಟ್ಟಿನಿಂದ ಸಾಯುವವರೆಗೂ ಒಂದೇ ರಕ್ತದ ಗುಂಪು ಇರುತ್ತದೆ. ಆದರೆ ಆಸ್ಪತ್ರೆಯ ಸಿಬ್ಬಂದಿಯ ನಿರ್ಲಕ್ಷ್ಯ ಬಡ ಮಹಿಳೆಯನ್ನು ಬಲಿ ತೆಗೆದುಕೊಂಡಿದೆ. ಬಡವರ ಪ್ರಾಣಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಲೆ ಇಲ್ಲದಂತಾಗಿದೆ. ಬದ್ಧತೆ ಇಲ್ಲದಂತೆ ಕೆಲಸ ಮಾಡುತ್ತಿದ್ದಾರೆ. ಕೂಡಲೇ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು. ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು. ಜಿಲ್ಲಾ ಆರೋಗ್ಯಾಧಿಕಾರಿ ಸ್ಥಳಕ್ಕೆ ಆಗಮಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಆದರೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಸಂಪರ್ಕಕ್ಕೆ ಸಿಗಲೇ ಇಲ್ಲ. ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುವುದು. ಮೃತ ಮಹಿಳೆಯ ಪತಿಗೆ ಹೊರಗುತ್ತಿಗೆ ಆಧಾರದ ಮೇರೆಗೆ ಉದ್ಯೋಗ ನೀಡಲಾಗುವುದು ಎಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ವಾಪಸ್ ಪಡೆಯಲಾಯಿತು. ಕೋರ್ಟ್ ಕಳೆದ 9 ವರ್ಷದಲ್ಲಿ ಬಿ ಪಾಸಿಟಿವ್ ಇದ್ದ ರಕ್ತದ ಗುಂಪು ಏಕಾಏಕಿ ಬಿ ನೆಗೆಟಿವ್ ಎಂದು ಬಂದಿದೆ. ನಮ್ಮಲ್ಲಿ ಆ ರಕ್ತದ ಗುಂಪು ಲಭ್ಯವಿರಲಿಲ್ಲ. ತಕ್ಷಣದ ತುರ್ತು ಪರಿಸ್ಥಿತಿಯಲ್ಲಿ ಕ್ರಾಸ್ ಮ್ಯಾಚ್ ಮಾಡಿ ಮಹಿಳೆಗೆ ಓ ನೆಗೆಟಿವ್ ರಕ್ತ ನೀಡಿದ್ದೆವು. ಆದರೂ ರಕ್ತಸ್ರಾವ ನಿಲ್ಲದೆ ಇದ್ದಾಗ ಪರಿಸ್ಥಿತಿ ಗಂಭೀರತೆ ಅರಿತು ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಗೆ ಕಳಿಸಿಕೊಟ್ಟೆವು. ಅಲ್ಲಿಯೂ ಸಹ ಬಿ ಎಂದು ಬಂದಿದೆ. ಆದರೆ ಅಲ್ಲಿ ಬಾಣಂತಿ ಮಹಿಳೆ ಮೃತಪಟ್ಟಿದ್ದಾರೆ. ಬಿ ರಕ್ತ ಲಭ್ಯವಿದ್ದಿದ್ದರೆ ಮಹಿಳೆ ಉಳಿಯಬಹುದಿತ್ತು. ಇದು ಯಾವ ಪ್ರಯೋಗಾಲಯದ ಸಮಸ್ಯೆ ಎಂದು ತನಿಖೆಯ ಮೂಲಕ ತಿಳಿಯಬೇಕಾಗಿದೆ. ಡಾಕ್ಟರ್ ಶ್ವೇತಾ, ವೈದ್ಯಾಧಿಕಾರಿ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ. ಆಂಬುಲೆನ್ಸ್ ಫ್ರೀ ಇದೆ. ಡೀಸೆಲ್ ಇಲ್ಲ ಅಂತಾರೆ. ಇಲ್ಲಿ ಯಾರು ಕೇಳಿದ್ರೆ ಡೀಸೆಲ್ ಇಲ್ಲ ರೈಟಿಂಗ್ ಅಲ್ಲಿ ಕೊಡಿ. ಯಾರು ಕೊಡಿ, ಅವ್ರ ಮೇಲೆ ಏನೇ ನೀವು ನೆನ್ನೆ ದುಡ್ಡು ಕೊಟ್ಟಿದ್ದೀರಿ ಅಂತ ಹೇಳಿ ನೆಗ್ಲಿಜೆನ್ಸ್ ಮಾಡೋದು ಎಲ್ಲ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಡಿ. ಅದ್ರ ಮೇಲೆ ಆಕ್ಷನ್ ಆಗ್ತದೆ. ಕಂಪ್ಲೇಂಟ್ ಆಗಲ್ಲ ಅಂದ್ರೆ ಆಕ್ಷನ್ ತಗೋದಂಗೆ. ನೆನ್ನೆ ಆಗಿದೆ, ಆಲ್ರೆಡಿ ಕಂಪ್ಲೇಂಟ್ ಆಗಿದೆ, ಪೋಸ್ಟ್ ಮಾರ್ಟಮ್ ಆಗಿದೆ. ಆಗಬಾರ್ದು ಅಂದ್ರೆ ಕಂಪ್ಲೇಂಟ್ ರೈಟಿಂಗ್ ಅಲ್ಲಿ ಕೊಡಬೇಕು. ನೆನ್ನೆ ನೀವೇನು ಹೇಳಿದಿರಿ ನಮಗೆ ಹೇಳಿ? 1 ನಿಮಿಷ ಕೇಳಿ ರಾಜಪ್ಪ. ರಾಜಪ್ಪ 1 ನಿಮಿಷ ಕೇಳಿ. ನೆನ್ನೆ ನೀವೇನು ಹೇಳಿದಿರಿ ನಮ್ಗೆ? ಯಾರ ಮೇಲೆ ಈ ಸಾವಿನ ಬಗ್ಗೆ ನಮಗೆ ಸಂಶಯ ಇದೆ. ಇವತ್ತು ನೀವು ಹೇಳ್ತಿದ್ರಿ ಇಂಥ ಡಾಕ್ಟರ್ಸು ನೆಗ್ಲಿಜೆನ್ಸ್ ಮಾಡಿದ್ದಾರೆ. ನೀವು ಬರವಣಿಗೆಯಲ್ಲಿ ಕೊಟ್ಟರೆ ನಾವು ಅವ್ರ ಮೇಲೆ ಆಕ್ಷನ್ ತಗೋಬಹುದು. ಒಂದು ನೆಗ್ಲಿಜೆನ್ಸ್ ಮಾಡೋದು, ಇನ್ನೊಂದು ದುಡ್ಡು ಇಸ್ಕೊಂಡಿರೋದು. ಎರಡು ಸಂಬಂಧಪಟ್ಟ. ಒಂದು ದುಡ್ಡು ಇಸ್ಕೊಂಡ್ರೆ ಲೋಕಾಯುಕ್ತ ಕಳಿಸ್ಕೊಡ್ತೀವಿ. ನೆಗ್ಲಿಜೆನ್ಸ್ ಮಾಡಿರೋದು DHO ಏನು ಕಮಿಟಿ ಫಾರ್ಮ್ ಆಗಿದೆ ಅದು ಕಾನ್ಸ್ಟಿಟ್ಯೂಟ್ ಮಾಡಕ್ಕೆ ಮಾಡಿದ್ದೀವಿ. ಬೆಳಗ್ಗೆ SP ಸಾಹೇಬ್ರೆ DHO ಖುದ್ದಾಗಿ ಮಾತಾಡಿದ್ದಾರೆ. ಇಮಿಡಿಯೇಟ್ ಇದು ಸೀರಿಯಸ್ ಆಗಿ ಆಕ್ಷನ್ ಆಗಬೇಕು ಅಂತ ಹೇಳ್ತಾರೆ. ಅರ್ಥ ಆಯ್ತೇನಪ್ಪ? ಇದರಲ್ಲಿ ಯಾವುದು ಸಂಶಯ ಇಲ್ಲ. ನೀವು ಬರವಣಿಗೆಯಲ್ಲಿ ಕೊಟ್ಟರೆ ನಾವು ಆಕ್ಷನ್ ತಗೋಬಹುದು. ಇಲ್ಲ ಸರ್ ನಾವು ಕೊಡೋಕ್ಕಾಗಲ್ಲ, ಮುಂದೆ ಈ ಥರ ಆಗಬಾರ್ದು ಅಂದ್ರೆ ಯಾರು ತಡೀತಾರೆ? ದಾಖಲೆ ಇಲ್ಲ ಅಂದ್ರೆ ಯಾರು ತಡೀತಾರೆ? DC ಸಾಹೇಬ್ರು ನಿಮ್ಮನ್ನೇ ಕರೆಸ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ದುಡ್ಡು ಕೊಡ್ಬೇಕು. ಫಸ್ಟ್ ಮಗು ಯಾವ ಡಾಕ್ಟರ್? ಇದೇ ಡಾಕ್ಟರ್
ನಿಮ್ಮ ಥರ ಇನ್ನೊಬ್ರಿಗೆ ಆಗ್ಬಾರ್ದು. ಮತ್ತೆ ಡಾಕ್ಟರ್ಗಳು ಇಲ್ಲಿ ಸರಿಯಾದ ಸಮಯಕ್ಕೆ ಇರಲ್ಲ. ಎಲ್ಲ ಪ್ರೈವೇಟ್ ಕ್ಲಿನಿಕ್ ಓಪನ್ ಮಾಡ್ಕೊಂಡಿದ್ದಾರೆ. ಎಲ್ಲ ಹೋಗಿ ಅಲ್ಲಿ ಸೇರ್ಕೊಂಡಿರ್ತಾರೆ. ಇಲ್ಲಿ ಯಾರೇ ಬಂದ್ರು ಚಿಕಿತ್ಸೆಗೆ ಇಲ್ಲಿ ಹೇಳಿ ಕಳಿಸ್ತಾರೆ. ಅಲ್ಲಿ ಸಾಯಂಕಾಲ ಸಂಜೆ ಅಲ್ಲಿ ಬರ್ರಿ, ನನ್ನ ಹಾಸ್ಪಿಟಲ್ ಇದೆ, ನಾನು ಅಲ್ಲಿ ಚಿಕಿತ್ಸೆ ಕೊಡ್ತೀನಿ ಅಂತಾರೆ. ಏನಕ್ಕೆ ಈ ಥರ ಮಾಡ್ತಿರೋದು? ನಿಮ್ಮ ಗಮನಕ್ಕೆ ಇಲ್ವಾ ಇದು? ಸರ್ ಹೋಗ್ತಾರೆ, 2 ಅವರ್ ಹೋಗಿ ವಿಸಿಟ್ ಮಾಡಿ ಬರ್ತಾರೆ. ಅರುಣ ಹಾಸ್ಪಿಟಲ್ ಇದೆ, ಕೆಲವೊಂದು ಹಾಸ್ಪಿಟಲ್ ಇದೆ. ಹೌದು, ಬೇರೆ ಹಾಸ್ಪಿಟಲ್ ಅವ್ರು ಇವ್ರು ವಿಸಿಟ್ ಹೋಗ್ತಾರೆ, 2 ಅವರ್ ಮಾಡ್ಕೊಂಡು ಬರ್ತಾರೆ. ಹೋಗಿ ಊಟಕ್ಕೆ ಹೋಗ್ತಾರೆ. ಒಂದಲ್ಲ ಎರಡಲ್ಲ ಸರ್, ಈ ತರದ್ದು ಸುಮಾರು ಒಂದು 6 ಆಗಿದ್ದಾವೆ ಇದೇ ಹಾಸ್ಪಿಟಲ್ ಅಲ್ಲಿ. ಸರಿಯಾದ ಚಿಕಿತ್ಸೆ ಕೊಡಲ್ಲ. ಇಲ್ಲಿ ಬಂದ್ರೆ ಸಾರ್ವಜನಿಕರಿಗೆ ದುಡ್ಡು ಕೊಡಬೇಕು, ಚಿಕಿತ್ಸೆ ಕೊಡ್ಕೋಬೇಕು. ಖಾಸಗಿ ಆಸ್ಪತ್ರೆಗಳು ಏನಕ್ಕೆ ಬೆಳೀತಾ ಇದೆ ದುರುಪಯೋಗದಲ್ಲಿ? ಯಾಕೆ ಬೆಳೀತಾ ಇದ್ದಾರೆ ಸರ್? ನೀವು ಸರ್ ಆರ್ಥೋಪೆಡಿಕ್ ಸರ್ಜನ್ ಇಷ್ಟ ಜನ ಇದೆ. ಯಾರಾದ್ರೂ ಕೈ ಕಾಲು ಮುರ್ಕೊಂಡು ಬಂದ್ರೆ ಇಷ್ಟು ಆಪರೇಷನ್ ಸರ್, ಯಾವುದೇ ಕಾರಣಕ್ಕೂ ಯಾರಾದ್ರೂ ಆಕ್ಸಿಡೆಂಟ್ ಆಗ್ಕೊಂಡ್ರೆ ಬೆಂಗಳೂರಿಗೆ 1 ಲಕ್ಷ ಸೇರಿಲ್ಲದೆ ಇಲ್ಲ, ಚಿಕ್ಕಬಳ್ಳಾಪುರಕ್ಕೆ ಇರೋದು. ಯಾರಾದ್ರೂ ಬಡವರು ಬಂದರೆ ಪ್ರೈವೇಟ್ ಆಂಬುಲೆನ್ಸ್ 4,000-5,000 ಕಟ್ಕೊಂಡು ಹೋಗ್ಬೇಕು ಸರ್. ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವ ಆಪರೇಷನ್ಗೆ ಮಾಡ್ತಾ ಇಲ್ಲ. ಈಗ ಮೊನ್ನೆ ಒಂದು ನಮ್ಮ ಗಮನಕ್ಕೆ ಬಂದಿದೆ, ಟಾರ್ಚ್ ಹಾಕೊಂಡು ಆಪರೇಷನ್ ಮಾಡಿದೆ ಇಲ್ಲಿ. ಕರೆಕ್ಟಾ ಸರ್? ಅಲ್ಲ ಕರೆಕ್ಟ್, ಟಾರ್ಚ್ ಹಾಕೊಂಡು ಆಪರೇಷನ್ ಮಾಡಿದೆ ಸರ್. ನೀವು ಆಗಿ 1 ತಿಂಗಳಿಗೆ ಎಷ್ಟು ಬಾರಿ ವಿಸಿಟ್ ಕೊಡ್ತಾ ಇದ್ರಿ, ಭೇಟಿ ಕೊಡ್ತಾ ಇದ್ದಾರೆ? ನಿಮ್ಮ ಗಮನಕ್ಕೆ ಏನು ಬಂದಿಲ್ವಾ? ಬರಕ್ಕಾಗಿಲ್ವಾ? ನೀವು ಯಾವ ಮಾತು ಹೇಳ್ತಾ ಇದ್ದೀರಾ ಸರ್? ನೀವು DHO ಎಲ್ಲ ಇದ್ದಾರೆ, ನೀವು ಇನ್ಚಾರ್ಜ್ ಅಂತ ಹೇಳ್ಬಿಟ್ಟು ನಿಮ್ ಕಣ್ಣೆದುರಿಗೆ ಹೇಳ್ತಾ ಇದ್ದೇನೆ. ಈ ತರ ಒಂದು ಪೇಷಂಟ್ಗೆ ಎಷ್ಟು ಫಿಕ್ಸ್ ಮಾಡಿದ್ರಿ, ಯಾಕೆ ಫಿಕ್ಸ್ ಮಾಡಿದ್ರಿ? ಸರ್, ಅವರು ನನ್ನ ಗಮನಕ್ಕೆ ತಂದಿಲ್ಲ. ನಾನು ಅದೇನಿದೆ ಅದನ್ನು ಎನ್ಕ್ವೈರಿ ಮಾಡಿಬಿಟ್ಟು ನಮ್ಮ DHO ಸರ್ ಇದ್ದಾರೆ, ಅವ್ರ ವಿರುದ್ಧ ನಾವು ಕ್ರಮ ತಗೊಳ್ತೀವಿ ಸರ್. ಯಾವುದೇ ರೀತಿ ಆ ಥರ ಘಟನೆಗಳಾಗಿದೆ ಅಂತಂದರೆ ನನ್ನ ಗಮನಕ್ಕೆ ಅವ್ರು ತಂದಿದ್ರೆ ನಿಜವಾಗ್ಲೂ ಅವತ್ತೇ ಇದು ಮಾಡ್ತಾ ಇದ್ವಿ. ಈಗ ನನ್ನ ಗಮನಕ್ಕೆ ಬಂದು ಇದು ನಿಮ್ಮ ಮುಖಾಂತರ ಬಂದಿದೆ, ಖಂಡಿತವಾಗ್ಲೂ ಅದ್ರ ವಿರುದ್ಧ ನಾವು ಕ್ರಮ ಜರುಗಿಸ್ತೀವಿ ಸರ್. ಸರ್, ಈಗ ಅವರು ತಾಯಿ ಕಾರ್ಡಲ್ಲಿ B ಪಾಸಿಟಿವ್ ಅಂತ ಬರ್ತಿದ್ದಾರೆ. ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೊಂತಾರೆ? ಈಗಲೂ ಅವ್ರ ತಾಯಿ ಕಾರ್ಡಲ್ಲಿ B ಪಾಸಿಟಿವ್ ಅಂತಲೇ ಇದೆ. ಅವ್ರು ಯಾವ ಥರ ಬರೀತಾರೆ ಟ್ರೀಟ್ ಮಾಡೋದು? 9 ತಿಂಗಳಿಂದ ಅವ್ರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಯಾವ ಥರ ಡಿಸೈಡ್ ಮಾಡ್ತಾರೆ ಅವರು? ಅದೇ ಈಗ ಅಲಿಪುರದ್ದು ಇಲ್ಲಿ B ನೆಗೆಟಿವ್ ಅಂತ ರಿಪೋರ್ಟ್ ತಗೊಂಡಿದ್ದೀವಿ. ಈಗ ಅಲಿಪುರಕ್ಕೆ ಹೋಗ್ತಿದ್ವಿ, ಅಲ್ಲಿ ರೆಕಾರ್ಡ್ಸಲ್ಲಿ ಏನಾದರೂ B ಪಾಸಿಟಿವ್ ಅಂತ ಬಂದಿದ್ರೆ ಇವರು ಯಾರು ಲ್ಯಾಬ್ ಟೆಕ್ನಿಷಿಯನ್ ಇರೋಲ್ಲ, ಅವ್ರು ತಪ್ಪಾಗುತ್ತೆ, ಅವ್ರು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡಿದ್ದೀವಿ. ದಾಖಲೆ ನನ್ನ ಹತ್ರ ನನ್ನ ಹತ್ರನೇ ಇದೆ. ತಾಯಿ ಕಾರ್ಡಲ್ಲಿ B ಪಾಸಿಟಿವ್ ಅಂತ ಬರ್ತಿದ್ದಾರೆ. ತಾಯಿ ಕಾರ್ಡ್ ಇದೆ, ರೆಕಾರ್ಡ್ಸ್ ಇದೆ. ಅಲ್ಲಿ ಲ್ಯಾಬಲ್ಲಿ ಇರುವಂಥದ್ದು ನಾವು ಕನ್ಫರ್ಮ್ ಮಾಡಬೇಕು. ಅಲ್ಲಿ ಲ್ಯಾಬಲ್ಲಿ ಎಂಟ್ರಿಲ್ಲ, ಇವತ್ತೇ ಹೋಗ್ತಾ ಇದ್ದೀವಿ. ಬರ್ದಿದ್ದಾರಲ್ಲ ಸರ್, ನಿಮ್ಮ ಡಾಕ್ಟ್ರೇ ಬರ್ದಿರೋದು. ತಾಯಿ ಕಾರ್ಡ್ ಯಾವ ಸರ್? ಲ್ಯಾಬ್ ಟೆಕ್ನಿಷಿಯನ್ ಎಂಟ್ರಿ ಮಾಡೋದು, ತಾಯಿ ಕಾರ್ಡ್ ಕೂಡ ಲ್ಯಾಬ್ ಟೆಕ್ನಿಷಿಯನ್. ಒಂದು ಕೆಲಸ ಕೊಡ್ಬೇಕು ಅಂತ ಒತ್ತಾಯ ಮಾಡಿದ್ದೀವಿ. ಅದ್ರ ಬಗ್ಗೆ ನಮ್ಮ ಮೂರ್ತಿ ಸಂಪೂರ್ಣವಾಗಿ ಮಾತಾಡ್ತಾನೆ. ಹೇಳ್ಬಿಡಿ ಒತ್ತಾಯ ಮಾಡಿದ್ದೀವಿ. ಅದೇ ರೀತಿ ಈ ಆಸ್ಪತ್ರೆಯಲ್ಲಿ ಯಾರು ಮಗುವಿಗೆ ಚಿಕಿತ್ಸೆಯನ್ನು ನೀಡಿ ಆ ಚಿಕಿತ್ಸೆಗೆ ಸಾವಿಗೆ ಕಾರಣ ಇರುವಂತಹ ಶ್ವೇತಾ ಮೇಡಮ್ ಅವರು ಅವ್ರ ಮೇಲೆ ಒಂದು ಆಕ್ಷನ್ ತಗೊಂತಾರೆ. ಅವ್ರನ್ನ ಸಸ್ಪೆಂಡ್ ಕರ್ಕೊಂಡೋಗಿ ನಾವು ಸಸ್ಪೆಂಡ್ ಮಾಡ್ತಾರೆ. ನಮಗೂ ಈಗಲೇ ಡ್ಯೂಟಿ ತೆಗಿಯೋಕೆ ಆಗಲ್ಲ, ನಾಳೆಯಿಂದ ಸಸ್ಪೆಂಡ್ ಮಾಡ್ತಾರೆ. ಅಕ್ಕ 1 ನಿಮಿಷ ಮಾತಾಡ್ತೀನಿ ದಯವಿಟ್ಟು. ಇನ್ನೊಂದು, ಆ ಭಾಗ್ಯಮ್ಮನ ಮಕ್ಕಳಿಗೆ ಏನು 2 ಗಂಡು ಮಕ್ಕಳಿದಾವೆ, ಆ ಮಕ್ಕಳಿಗೆ ಏನ್ ಬೇಕಾ ಪರಿಹಾರ ಕೊಡ್ಸೋದು, ವಿದ್ಯಾಭ್ಯಾಸ ಆಗಲಿ ಇನ್ನೊಂದಾಗಲಿ ಪರಿಹಾರ ಕೊಡ್ಸೋಕ್ಕೆ ನಾವೆಲ್ಲ ಮಾತಾಡಿದ್ವಿ. ಒಂದು ಕೋಟಿ ಕೇಳಿದ್ವಿ, ಕೋಟಿ ಕೊಡ್ತಾರೋ ಏನೋ ಗೊತ್ತಿಲ್ಲ. ನಾನು
ಅಲಿಪುರದವರು ಈ ಥರ ಸಿಜರಿನ್ ಆಗಿ ಮೊನ್ನೆ ಭಾಗ್ಯಮ್ಮ ವೈಫ್ ಆಫ್ ಅವ್ರ ಹಸ್ಬೆಂಡ್ ಅವ್ರ ಹಸ್ಬೆಂಡು ಕರೀರಿ, ಅವ್ರ ಹಸ್ಬೆಂಡ್ ಕರೀರಿ ಮೊದಲು. ಬೆಳಿಗ್ಗೆ 12 ಗಂಟೆಗೆ ಇಲ್ಲಿ ಸಿಜರಿನ್, ಮೊದಲು ಸಿಜರಿನ್ ಆಗಿದೆ, ಗಂಡು ಮಗು ಆಗಿದೆ. ಇದು 2ನೇ ಸಿಜರಿನು, ಹೊಟ್ಟೆ ನೋವು ಅಂತ ಬಂದಿದೆ. ಹೆರಿಗೆಗೆ ಮುಂಚೆನೇ ನೋವು ಬರಬಾರ್ದು ಸಿಜರಿನ್ ಆಗಿರೋದ್ರಿಂದ. ಸೊ ಎಮರ್ಜೆನ್ಸಿಯಾಗಿ ಸಿಜರಿನ್ ತೊಗೊಂಡಿದ್ದಾರೆ. ಕೆಮ್ಮು ನೆಗಡಿ ಎಲ್ಲ ಒಂದು ವಾರದಿಂದ ಇತ್ತಂತೆ. 12ನೇ ತಾರೀಕು ಕೂಡ ಇಲ್ಲೇ ಬಂದು ಕೆಮ್ಮು ನೆಗಡಿಗೆ ತೋರಿಸ್ಕೊಂಡು ಹೋಗಿದ್ದಾರೆ. ಸೊ ಇವೆಲ್ಲ ಚೆಕಪ್ಸ್ ಎಲ್ಲನೂ ಹಳ್ಳಿಪುರದಲ್ಲೇ ಚೆಕಪ್ ಮಾಡಿಸ್ಕೊತಿದ್ರು ಅಂತ ನಮಗೆ ತಿಳಿದಿದೆ. ಸೊ ಮೊನ್ನೆ ಆಗಿ ಇಮಿಡಿಯೇಟಾಗಿ ಸಿಜರಿನ್ 12:10ಕ್ಕೆ ಮಗುನ ತೆಗೆದಿದ್ದಾರೆ. ಗಂಡು ಮಗು ಆಗಿದೆ. ರಾಜಪ್ಪ ಮತ್ತು ಅವರ ಅತ್ತೆ ಇದ್ರಂತೆ, ಇವ್ರ ಅತ್ತೆ ಇದ್ದರು ಅಂತ ನಮ್ಮ ಡಾಕ್ಟರ್ಸ್ ತಿಳಿಸಿದ್ದಾರೆ. ಸೊ ಮತ್ತೆ 3 ಗಂಟೆ ಅಷ್ಟೊತ್ತಿಗೆ ಮತ್ತೆ ರಕ್ತಸ್ರಾವ ಆಗಿದೆ. 3 kg ಇರೋದ್ರಿಂದ ದೊಡ್ಡ ಮಗು ಇರೋ ಪ್ಲಸ್ 1.5 ವರ್ಷಕ್ಕೆ ಆಗಿದೆ. ಫಸ್ಟ್ ಪ್ರೆಗ್ನೆಂಟ್ ಆಗಿ 2ನೇ ಪ್ರೆಗ್ನೆಂಟ್ ಆಗುವಾಗ 3 ವರ್ಷ ಆಗಬೇಕು. 1.5 ವರ್ಷಕ್ಕೇ ಪ್ರೆಗ್ನೆಂಟ್ ಆಗಿದೆ. ಪ್ಲಸ್ ನೋವು ಬಂದಿದೆ. ಹೆರಿಗೆ ಮೊದಲೇ ಸಿಜರಿನ್ ಮಾಡಿರೋ ಕೊಯ್ದಿರ್ತಾರಲ್ಲ, ಸೊ ನೋವು ಬರಬಾರ್ದು. ಸೊ ಅದಕ್ಕಂತ ಎಮರ್ಜೆನ್ಸಿ ಸಿಜರಿನ್ ಮಾಡಿದ್ದಾರೆ. ನೋವು ಬರೋವಾಗ ರಕ್ತಸ್ರಾವಕ್ಕೆ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ರಕ್ತಸ್ರಾವ ಆಗಿದೆ. ಅದಕ್ಕೆ ಮತ್ತೆ ಇಷ್ಟಕ್ಕೆ 2ನೇ ಸರಿ ಆಪರೇಷನ್ ತಗೊಂಡು ಗರ್ಭಕೋಶನೇ ಕ್ಲ್ಯಾಂಪ್ ಮಾಡಿ ಬ್ಲೀಡಿಂಗ್ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ಮತ್ತು ರಕ್ತ ಇರಲಿಲ್ಲ ಅಂತ ಓ ನೆಗೆಟಿವ್ ಗ್ರೂಪ್ ಇದ್ದಿದ್ದು ಓ ನೆಗೆಟಿವ್ ಗ್ರೂಪ್ ಹಾಕಿದ್ದಾರೆ. ಇವ್ರದ್ದು ಬಿ ಪಾಸಿಟಿವ್ ಅಂತ ಮೊದಲೆಲ್ಲ ರೆಕಾರ್ಡ್ಸಲ್ಲಿ ಇಲ್ಲೇ ಮೊದಲು 3 ವರ್ಷ ಹಿಂದೆನೂ ಮಾಡಿರೋದು ಬಿ ಪಾಸಿಟಿವ್ ಅಂತ ತೋರಿಸಿದ್ದಾರೆ. ಅಲಿಪುರದ್ದು ಬಿ ಪಾಸಿಟಿವ್ ಅಂತಿದೆ. ಬಟ್ ರಕ್ತ ಮೊನ್ನೆ ಗುಂಪು ಹಾಕೋಣ ಅಂತ ನೋಡುವಾಗ ಬಿ ನೆಗೆಟಿವ್ ಅಂತ ಬಂದಿದೆ. ಬಟ್ ಅದು ಯಾವುದೂ ಹಾಕಿಲ್ಲ. ಬಿ ನೆಗೆಟಿವ್ ಆಗಲಿ ಬಿ ಪಾಸಿಟಿವ್ ಹಾಕಿಲ್ಲ. ಓ ನೆಗೆಟಿವ್ ಯಾರಿಗೆ ಬೇಕಾದರೂ ಹಾಕ್ಬೋದು, ಯಾವುದೇ ಗುಂಪಿಗೆ ಹಾಕ್ಬೋದು. ಅದನ್ನು ಹಾಕಿದ್ದಾರೆ. ಬಟ್ ಓ ನೆಗೆಟಿವ್ ಸರ್ ತಿಳ್ಕೊಳ್ಳಿ. ಓ ನೆಗೆಟಿವ್ ಗ್ರೂಪನ್ನು ಎಲ್ರಿಗೂ ಹಾಕ್ಬೋದು. ಯೂನಿವರ್ಸಲ್ ಇದು ಆಯಿತಾ. ಸೊ ಅದನ್ನು ಹಾಕಿದ್ದಾರೆ. ಇನ್ನೂ ಬೇಕಾಗಿ ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು ಪ್ಲಸ್ ಉಸಿರಾಟ ICU ಬೇಕು ಅಂತೇಳಿ ನನಗೆ ಶಿಫ್ಟ್ ಮಾಡೋವಾಗಲೂ ಫೋನ್ ಮಾಡಿದ್ರು. ಬೆಂಗಳೂರಿಗೂ ನಾವು ಅಲ್ಲಿ DHO ನಾವು ಅಲ್ಲಿ ಫೋನ್ ಮಾಡಿ ಬಾಡಿ ವಿಲಾಸಲ್ಲೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿನ ಡಾಕ್ಟರ್ಸು, ಹೆರಿಗೆ ಮಾಡಿರೋ ಡಾಕ್ಟ್ರು ಪ್ಲಸ್ ಅನಸ್ತಿಷಾ ಡಾಕ್ಟರ್ ಇಬ್ಬರು, ಅರವಳಿಕೆ ಡಾಕ್ಟರ್ ಇಬ್ಬರು ಹೋಗಿ ಬೆಂಗಳೂರುವರೆಗೂ ಹೋಗಿ ಬಿಟ್ಟು ಬಂದಿದ್ದಾರೆ. ಮತ್ತೆ ಅಲ್ಲಿ 3 ಗಂಟೆಗೆ ಸಾವಾಗಿದೆ ಅಂತ ನಮಗೆ ತಿಳಿಸಿದ್ರು. ಸೊ ಇದು ಆಪರೇಷನ್ ಆಗಿ ಇದಾಗಿರೋದ್ರಿಂದ ಕಂಪಲ್ಸರಿ MLC ಮಾಡಿ ಅಂತೇಳಿ ನಾವೇ ಅಲ್ಲಿ ಕೇಸ್ ಬುಕ್ ಮಾಡಿಸಿ MLC ಮಾಡಿದ್ದೀವಿ. ಸೊ ಈಗ ರಿಪೋರ್ಟ್ ಕಾಯ್ತಾ ಇದ್ವಿ. ನಿನ್ನೆ ಬಂದು ಇಲ್ಲಿ ಮಧ್ಯಾಹ್ನನೇ ಬಂದು ಎಲ್ಲ ಏನೇನು ಡಾಕ್ಯುಮೆಂಟ್ಸ್ ಇತ್ತು ಎಲ್ಲನೂ ಸೀಸ್ ಮಾಡಿಕೊಂಡು ನಮ್ಮಲ್ಲಿ ಇಟ್ಕೊಂಡಿದ್ದೀವಿ. ಪ್ಲಸ್ DC ಅವ್ರಿಗೆ CEO ಅವ್ರಿಗೆ ನಿನ್ನೆನೇ ಇನ್ಫಾರ್ಮ್ ಮಾಡಿದ್ವಿ. ಪ್ಲಸ್ ಸ್ಟೇಟಿಂದನೂ ಎನ್ಕ್ವೈರಿ ನಡೀತದೆ. ಆನ್ಲೈನಲ್ಲೇ ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಎನ್ಕ್ವೈರಿನೂ ನಡೀತದೆ. ಪ್ಲಸ್ ನಾವು 4 ಜನನ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜವರು ಪ್ಲಸ್ 3 ಜನ ಪೆಥಾಲಜಿಸ್ಟು, ಮಕ್ಕಳ ತಜ್ಞರು, ಅರವಳಿಕೆ ತಜ್ಞರು 4 ಜನದ ತನಿಖೆ ಸಮಿತಿಯನ್ನು ಮಾಡಿದ್ದೀವಿ. 3-4 ದಿವಸದಲ್ಲಿ ತನಿಖೆ ಆಗಬೇಕು. ಪ್ಲಸ್ ಪೊಲೀಸ್ ನಮ್ಮ MLC ರಿಪೋರ್ಟ್ ಏನು ಬರುತ್ತೋ ಅದನ್ನು ನೋಡಿಕೊಂಡು ರಿಪೋರ್ಟ್ನ ನಾವು ವರದಿ ಸಲ್ಲಿಸ್ತೀವಿ. ಸರ್ ಇನ್ನೊಂದು, ಪ್ರತಿಯೊಬ್ಬ ಆಪರೇಷನ್ಗೂ 10,000 ಕೊಡಬೇಕು ಅಂತ ನಿಮ್ಮಲ್ಲಿ ಏನಾದರೂ ಇದೆಯಾ? ಸರ್ಕಾರ ಕೊಡಬೇಕು, ದುಡ್ಡು ಬಿಲ್ ಮಾಡಿ ಬಂದಿದ್ದಾರೆ ಸರ್. 10,000 ಕೇಳಿದಾರಂತೆ, 7,000 ಇಸ್ಕೊಂಡಿದ್ದಾರೆ. ಅದು ಯಾಕೆ ಕೇಳಿದ್ದಾರೆ? ಆಂಬುಲೆನ್ಸ್ ವ್ಯವಸ್ಥೆ ಯಾಕಿಲ್ಲ? ಮತ್ತೆ ಇಲ್ಲಿ ಕೆಲಸ ಮಾಡೋರು ಎಲ್ಲ ಪ್ರೈವೇಟ್ ಈ ಆಸ್ಪತ್ರೆಗೆ ಯಾಕೆ ಬಂದಿದ್ದು? ಸರ್ ಡೆಲಿವರಿಗೆ ಬಂದಾಗ ಏನಾಯ್ತು? ಸರ್ ಮೇಡಮ್ ಅವರು ಡೆಲಿವರಿ ಮಾಡ್ತೀವಿ ಅಂತೇಳಿ ಬೆಟ್ಟೆಲ್ಲ ಇಲ್ಲೇ ಚೆಕ್ ಮಾಡ್ತಾರೆ. ಅವಾಗೂ ಚೆಕ್ ಮಾಡಿದ್ರು, ಎಲ್ಲ ಕರೆಕ್ಟಾಗಿದೆ ಅಂತೇಳಿ BP ಎಲ್ಲ ನಾರ್ಮಲಾಗಿ ಇತ್ತು. ಸಿಜರಿನ್ ಮಾಡಿದ್ರು, ಕರ್ಕೊಬಂದೇ ವಾರ್ಡ್ ಹಾಕಿದ್ರು ICU. ಆಮೇಲೆ ಬ್ಲಡ್ ಬ್ಲೀಡಿಂಗ್ ಆಗ್ತಾಯಿದೆ, ನೀನು ಒಳಗಡೆ ಯಾರೋ ಇಲ್ಲ ಜಡಿಸು ಅಂತೇಳಿ ನಮ್ಮನ್ನು ಈಚೆ ಕಳಿಸಿದ್ರು. ನಾನು ಮಗನ ಇಲ್ಲಿ ಈಚೆ ಬಂದೆ. ನಮ್ಮ ತಾಯಿನೂ ಮಗುನ ಎತ್ಕೊಂಡು ಅಲ್ಲಿ ಪೇಷಂಟ್ ಹೋಗ್ತಾ ಇತ್ತು. ಆಮೇಲೆ ನನಗೇನು ಹೇಳಿಲ್ಲ, ಅವರು ಸಡನ್ನಾಗಿ ಬಂದು ಬ್ಲೀಡಿಂಗ್ ಜಾಸ್ತಿ ಆಗ್ತದೆ ಅಂತೇಳಿ ಏನು ಯಾರು ಹೇಳಿದ್ರು ಹೊರಗಡೆ. ಅಂದರೆ ದುಡ್ಡು ಮೊದಲೇ ಫಿಕ್ಸ್ ಮಾಡಿ ದುಡ್ಡು ಆಪರೇಷನ್ ಮಾಡಿ ಇಷ್ಟು ಅಂತ ಹೇಳಿದ್ರು ಇಲ್ಲ? ಆಮೇಲೆ ಮೊದಲೇ ಹೇಳಿದ್ರು ಯಾರು ದುಡ್ಡು ಯಾರು ತಗೊಂಡ್ರು? ಮೇಡಮ್ ಯಾರು ಇಸ್ಕೊಂಡ್ರು? ಮೇಡಮ್ ಅವ್ರು ಹೇಳಿ ನಾನು ಯಾರು ಮೇಡಮ್ ಹೆಸರು ಏನು? ಅದೇ ಆಪರೇಷನ್ ಮಾಡಿ. ಎಷ್ಟು ಕೊಟ್ಟು? 7,000 ಕೇಳಿ. ಎಷ್ಟು ಕೇಳಿದ್ರು ನಿಮಗೆ? 1,000 ಫಸ್ಟ್ ಮಗುಗೆ ಟ್ರಾನ್ಸ್ಫರ್ ಮಾಡಿದ್ರು. ಎಲ್ಲ ಹೆರಿಗೆಗಳಲ್ಲೂ ಸೆಕೆಂಡ್ ಟೈಮ್ ಆದಾಗ ಅಥವಾ ಬಿಗ್ ಬೇಬಿ ಇದ್ದಾಗ ಪಾಲಿಹೈಡ್ರಮ್ನೆಸ್ ಇರ್ತೀವಿ. ಸೊ PPH ಆಗೋ ಚಾನ್ಸಸ್ ಅಂದರೆ ಪೋಸ್ಟ್ಮಾರ್ಟಮ್ ಹೆಮರೇಜ್ ಅಂತೀವಿ. ರಕ್ತಸ್ರಾವ ಆಗುವಂಥದ್ದು ಮತ್ತು ಅನೇಕ ಗರ್ಭಿಣಿಯರು ಡೆತ್ಸ್ ಆಗಿರೋ ಇದರಲ್ಲಿ ಮೊದಲನೇ ಕಾರಣ PPH. ಸೊ ಅದು ರಾಜ್ಯದಲ್ಲಿ ಎಲ್ಲ ಕಡೆಯೂ ಆಗ್ತಾಯಿದೆ. ಅದು ಪರ್ಸೆಂಟೇಜ್ ಇರ್ತದೆ, ಅದಾಗಿದೆ. ಬಟ್ ಪ್ರಿವೆನ್ಷನ್ ಮಾಡಬೇಕು ಮುಂಚೆನೇ. ಅದಕ್ಕೆ ಸರಿ, ಸಿಜರಿನ್ ಮಾಡುವಾಗ ಸಮರ್ಪಕ ಎಷ್ಟು ಬೇಕಷ್ಟು ರಕ್ತ ಸ್ಟಾಕ್ ಇಟ್ಕೊಳ್ಳೋದೇ ಮಾಡಿದ ತಪ್ಪಲ್ವಾ? ಅದು B ಪಾಸಿಟಿವ್ ಇದೆ ಅಂದ್ಬಿಟ್ಟು ತಗೊಂಡಿದ್ದಾರೆ ಇವರು. B ಪಾಸಿಟಿವ್ ಅಲ್ಲ. ಸೊ B ನೆಗೆಟಿವ್
ಬಂದಿರೋದ್ರಿಂದ ಅಲ್ಲಿ ಮಿಸ್ಟೇಕ್ ಆಯ್ತು, ಬಟ್ ಆಫ್ಟರ್ ಸಿಸೇರಿಯನ್ ಹೋಗ್ತಿರೋದಾಗ ಇಲ್ಲಾದ್ರೂ ಒಂದ್ಸರಿ ಚೆಕ್ ಮಾಡ್ಬೇಕಿತ್ತು ಗ್ರೂಪ್ನ ಅಂತ ಕೇಳ್ತೀನಿ. ಅದು ಬೇರೆ ಟೆಸ್ಟ್ ಜೊತೆಗೆ ಮಾಡ್ಕೋಬೋದಿತ್ತು, ಮೊದಲನೇ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಬೋದಿತ್ತು. ಆದರೆ ಎಮರ್ಜೆನ್ಸಿಯಾಗಿ ತಗೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ನೋವಲ್ಲಿದೆ, ಮಧ್ಯದಲ್ಲಿ ಹೆರಿಗೆ ಆಗುತ್ತೆ ಅಂದ್ಬಿಟ್ಟು ಸಿಸೇರಿಯನ್ ಮಾಡಿದ್ದಾರೆ, ತಾಯಿ ನೋಡ್ಸೋಕ್ಕೆ ಅಂತ ಮಾಡಿದ್ದಾರೆ. ಬಟ್ ಬ್ಲಡ್ ಗ್ರೂಪ್ ನೋಡ್ಕೊಂಡಿದ್ದಿದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಿದ್ವಿ ಅಂತ ಹೇಳ್ತಾರೆ. ಸೊ ಆ ರೀತಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡಬೇಕಾಗಿರೋದ್ರಿಂದ ಇಲ್ಲೇ ಮಾಡಿದ್ದೀವಿ ಅಂತ ಹೇಳ್ತಾರೆ. ಡಾಕ್ಟರ್ ಯಾರು ಸಿಸೇರಿಯನ್ ಮಾಡಿದ್ರು ಸರ್? ಡಾಕ್ಟರ್ ಶ್ವೇತಾ ಅಂತ ಅನಸ್ತಿಷದವರು ಡಾಕ್ಟರ್. ಅವರಿಗೆ ನುರಿತ ವೈದ್ಯರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್? 4 ವರ್ಷದಿಂದ ಕೆಲಸ 4 ವರ್ಷದಿಂದ. ಅಲ್ಲಿ ಈ ಆಸ್ಪತ್ರೆ ಒಟ್ಟು ಅವರು ಅನುಭವ ಸರ್ವಿಸ್ 4 ವರ್ಷ. ಬಟ್ ನಿಮ್ಮ ಗಮನಕ್ಕೆ ಈ ವಿಚಾರ ತೆಗೆದಿದ್ರ ಸರ್? ಏನು ಈಗ ಈ ಥರ ಬ್ಲಡ್ ಕೊರತೆ ಇದ್ರು ನಾವು ಸಿಸೇರಿಯನ್ ಮಾಡ್ತಾ ಇದ್ದೀವಿ ಅಂತ ಈ ವಿಚಾರ ನಿಮ್ಮ ಗಮನಕ್ಕೆ ತಂದಿದ್ರಾ? ಅಲ್ಲ, ಆಪರೇಷನ್ ಆದ್ಮೇಲೆ ನನ್ನ ಗಮನಕ್ಕೆ ಮಾಡಿದ್ದಾರೆ. ಎಮರ್ಜೆನ್ಸಿ ಅಕಸ್ಮಾತ್ ಅವ್ರು ಏನಾದರೂ ಹಾಗೆ ಕಳಿಸಿದ್ರೆ ಇಟ್ ವಾಸ್ ಯೂಟ್ರಸ್ ರಪ್ಚರಿಂಗ್ ಸ್ಟೇಜಲ್ಲಿ ಇತ್ತು ಅಂತ, ಪ್ರೀವಿಯಸ್ LSS ಸ್ಟಾರ್ಟ್ ಟೆಂಡರ್ನೆಸ್ ಇತ್ತು, ಇಂಪೆಂಡಿಂಗ್ ರಪ್ಚರ್. ಅಕಸ್ಮಾತ್ ನಾವು ರೆಫರ್ ಮಾಡಿದರೆ ದಾರಿನಲ್ಲೇ ಮಗು ಇನ್ನೂ ಜಾಸ್ತಿ ಅನಾಹುತ ಆಗೋ ಸಾಧ್ಯತೆ ಇತ್ತು ಅಂತೇಳಿ ಅವರು ಯಾವುದೇ ಇನ್ಫಾರ್ಮೇಷನ್ ಇರಬಾರ್ದು ಇನ್ ದ ಇಂಟ್ರೆಸ್ಟ್ ಆಫ್ ಪೇಷಂಟ್ ಸಡನ್ ಆಗಿ ಮಾಡಿದ್ದಾರೆ. ಸರ್, ಈ ಆಸ್ಪತ್ರೆಯಲ್ಲಿ ಒಂದು ಸಿಸೇರಿಯನ್ ಹೆರಿಗೆ ಮಾಡೋದಕ್ಕೆ ಅನಧಿಕೃತವಾಗಿ ಎಷ್ಟು ಲಂಚ ತಗೊಳ್ತಾ ಇದೆ? ಯಾವುದೇ ತಗೋಬೇಕು. ಈಗ ಈ ಪೇಷಂಟ್ಸಿಂದ 10,000 ರೂಪಾಯಿ ಲಂಚ ತಗೊಂಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸುಳ್ಳು. ಇಲ್ಲೇ ನೋಡಿ ಯಾರು ಹೇಳಿದವರು. ICU ಶಿಫ್ಟ್ ಮಾಡಿ ಅಬ್ಸರ್ವೇಷನ್ ಮಾಡಿರ್ತಾರೆ. ಆದರೆ ರಕ್ತಸ್ರಾವ ಸ್ಟಾರ್ಟ್ ಆಗಿದೆ, 2:30 ಇಂದ 3 ಗಂಟೆವರೆಗೂ ರಕ್ತಸ್ರಾವ ಆಗಿ PPH ಅಂತ ಹೇಳ್ತೀವಿ, ಅದು ಆಗಿದೆ. ಸೊ ಅದಕ್ಕೋಸ್ಕರ ಆವಾಗ ಸಿಸೇರಿಯನ್ಗೆ ಮತ್ತೆ ಒಂದ್ಸರಿ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟಲ್ಲಿ ಕಡಿಮೆ ಆಗದೆ ಇರೋದ್ರಿಂದ, ರಕ್ತಸ್ರಾವ ಕಡಿಮೆ ಆಗದೆ ಇರೋದ್ರಿಂದ ಮತ್ತೆ ಅದಕ್ಕೆ ಆಪ್ರೇಷನ್ ಆಗಿ ಗರ್ಭಕೋಶ ತೆಗೆಯುವಂಥದ್ದು ಆಪ್ರೇಷನ್ ಮಾಡ್ತಾರೆ. ಸೊ ಅದನ್ನು ತಗೊಂಡಿದ್ದಾರೆ. ಆ ಟೈಮಲ್ಲಿ ಬ್ಲಡ್ ಗ್ರೂಪ್ಗೆ ಅಂತ ಬ್ಲಡ್ ಬೇಕಾಗಿರ್ತದೆ, ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಬ್ಲಡ್ ಟೆಸ್ಟಿಂಗ್ ಮಾಡಿದಾಗ B ನೆಗೆಟಿವ್ ಅಂತ ಬಂದಿರ್ತದೆ. ಆದರೆ ತಾಯಿ ಕಾರ್ಡಲ್ಲಿ B ಪಾಸಿಟಿವ್ ಅಂತ ನಮೂದಿಸಿರೋದ್ರಿಂದ B ಪಾಸಿಟಿವ್ ಇವ್ರ ಹತ್ರ ಇತ್ತು, 3 ಪಾಯಿಂಟ್ಸ್ ಇತ್ತು. ಆದರೆ B ನೆಗೆಟಿವ್ ಅಂತ ಬಂದಿದ್ದ ತಕ್ಷಣ ಸೊ ಅದು ಇಲ್ಲದೆ ಇರೋದಕ್ಕೆ O ನೆಗೆಟಿವ್ ಗ್ರೂಪ್ ಎಲ್ರಿಗೂ, ಎಲ್ಲ ಜನರಿಗೂ ಕೊಡುವಂಥದ್ದು, ಯಾವುದೇ ಬ್ಲಡ್ ಗ್ರೂಪ್ ಕೊಡುವಂಥ ಯೂನಿವರ್ಸಲ್ ರೆಸಿಪಿ ಡೋನರ್ ಅಂತ ಆಗಿರುವಂಥ O ನೆಗೆಟಿವ್ ಗ್ರೂಪ್ ಇತ್ತು, ಅದನ್ನು ಹಾಕಿದ್ದಾರೆ. ಪ್ಲಸ್ ಆಪ್ರೇಷನ್ನು ಮಾಡಿದ್ದಾರೆ. ಸೊ ಇನ್ನೂ BP ಎಲ್ಲ ಕಡಿಮೆ ಆಗಿರೋದ್ರಿಂದ ಪ್ಲಸ್ ಉಸಿರಾಟ ತೊಂದರೆ ಇತ್ತು, ಪ್ಲಸ್ ICU ಕೇರ್ ಬೇಕು ಅಂತೇಳಿ ನಮ್ಮ ಡಾಕ್ಟರ್ಸೇ ICU ವರ್ಕ್ ಮಾಡೋಂಥ ಅನಸ್ತಿಷಾ ಡಾಕ್ಟ್ರು ಪ್ಲಸ್ ಗರ್ಭಿಣಿ ಡಾಕ್ಟರ್ ಯಾರು ಸಿಸೇರಿಯನ್ ಮಾಡಿದ್ದಾರೆ ಆ ಡಾಕ್ಟರ್ ಇಬ್ಬರು 6 ಗಂಟೆ ಹೊತ್ತಿಗೆ 6 ರಿಂದ 7 ಗಂಟೆ ಟೈಮ್ಗೆ ವಾಣಿ ವಿಲಾಸ್ಗೆ ರೀಚ್ ಮಾಡಿಸಿ ಅಲ್ಲಿ ಡಾಕ್ಟರ್ಗೆ ಹ್ಯಾಂಡ್ ಓವರ್ ಮಾಡಿ ಬಂದಿದ್ದಾರೆ. ಆದರೆ ಮತ್ತೆ 14ನೇ ತಾರೀಕು 3 ಗಂಟೆಗೆ, ಅಲ್ಲಿ ಮಾರ್ನಿಂಗ್ 3 ಗಂಟೆಗೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಥರ ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ ಮೇಲ್ನೋಟಕ್ಕೆ ವರದಿ ಕೊಟ್ಟಿದ್ದಾರೆ ಅಲ್ಲಿಂದ. ಸೊ ಅದಾದಮೇಲೆ ಪೊಲೀಸ್ ಕೇಸ್ ಕೂಡ ಆಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ಆಗಿದೆ. ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ವೆಯ್ಟ್ ಮಾಡ್ತಿದ್ವಿ. ಸೊ ಇದರಲ್ಲಿ B ಪಾಸಿಟಿವ್ ಗ್ರೂಪು ಅಲ್ಲಿಪುರದ PHCಯಲ್ಲಿ ಇದು ಹಿಂದಿನ ಗರ್ಭಿಣಿ ಆದಾಗ್ಲೂ 1.5 ವರ್ಷ ಹಿಂದೆ ಗರ್ಭಿಣಿ ಆದಾಗ್ಲೂ ಅಲ್ಲಿಪುರದಲ್ಲೇ B ಪಾಸಿಟಿವ್ ಅಂತ ಕೊಟ್ಟಿದ್ದಾರೆ ತಾಯಿ ಕಾರ್ಡಲ್ಲಿ. ಸೊ ಈ ಸರಿನೂ ಅಲ್ಲೇ ಚೆಕ್ ಮಾಡಿ ಕೊಟ್ಟಿದ್ದಾರೆ B ಪಾಸಿಟಿವ್ ಅಂತ. ಸೊ ರೆಕಾರ್ಡ್ಸ್ ಪ್ರಕಾರ ಅದಿದೆ. ಬಟ್ ಇಲ್ಲಿ ಬಂದಾಗ B ನೆಗೆಟಿವ್ ಅಂತಿದೆ. ಸೊ ಇವತ್ತು ಅಲ್ಲಿಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡಿ ಅವ್ರನ್ನ ಆ್ಯಕ್ಷನ್ ತಗೊಳ್ಳಿಕ್ಕೆ ಈಗ ಹೋಗ್ತಾ ಇದ್ವಿ. ಈ ರೀತಿ ಬೇರೆ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಸರ್ ಕೇಸಲ್ಲಿ? ಅಂದರೆ ಒಂದು ಬ್ಲಡ್ ಗ್ರೂಪ್ ಬಂದಮೇಲೆ ಮತ್ತೆ ಬೇರೆ ಬ್ಲಡ್ ಗ್ರೂಪ್ ಬರೋಕ್ಕೆ ಸಾಧ್ಯ ಇದೆ, ಇಲ್ಲ ಅಲ್ಲಿ ತಪ್ಪಾಗಿದೆ ಅಂತಲೇ ಅನ್ಕೋಬೇಕು. ಕೆಲವು ರೇರ್ ಗ್ರೂಪ್ಸ್ ಅಂತ ಇರ್ತವೆ, ಬಟ್ 2 ಸರಿನೂ ಮಾಡಿದಾರ ಅನ್ನೋದು ಕನ್ಫರ್ಮ್ ಮಾಡ್ಕೋಬೇಕು. 2 ಸರಿನೂ ಮಾಡಿ ಅದು ರೆಕಾರ್ಡ್ ಆಗಿದ್ದರೆ, ಇಲ್ಲಿ ನೆಗೆಟಿವ್ ಇದ್ದರೆ ತಪ್ಪೇ, ಗ್ಯಾರಂಟಿ ಅದು ನೆಗ್ಲಿಜೆನ್ಸ್ ಆಗಿದೆ ಅಂತ ಅನ್ಸುತ್ತೆ. ಆ ಥರ ಮಾಡಿದ್ರು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಮಾಡಿದಾರ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ಳಿ. ಸರ್, ಇಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟು ಆ ಮಹಿಳೆಗೆ B ಪಾಸಿಟಿವ್ ಡಾಕ್ಯುಮೆಂಟ್ ಇತ್ತು ಅಂದ್ಕೊಳ್ಳೋಣ, ಇಲ್ಲಿ ಪ್ರಾಕ್ಟಿಕಲಾಗಿ ಚೆಕ್ ಮಾಡಿದ್ರೆ ನೆಗೆಟಿವ್ ಇತ್ತು ಅಂದ್ಕೊಳ್ಳೋಣ. ನೀವು ಅವರಿಗೆ ರಕ್ತ ಹಾಕಿದ್ದೀರಾ? ಇಲ್ಲ, ಆ ಬುಕ್ ಯಾವುದೂ ಹಾಕಿಲ್ಲ, O ನೆಗೆಟಿವ್ ಹಾಕಿದ್ದಾರೆ. O ನೆಗೆಟಿವ್ ಹಾಕಿದ್ದೀರಿ. ಬಟ್ O ನೆಗೆಟಿವ್ ಹಾಕಿದ್ರಿಂದ ಸಮಸ್ಯೆ ಏನಾಗುತ್ತಾ?